ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಂದೀಪ್. IPL 10ನೇ ಆವೃತ್ತಿ 12ನೇ ಪಂದ್ಯ ಬೆಂಗಳೂರು ಮತ್ತು ಮುಂಬೈ ತಂಡದ ನಡುವೆ ನಡೆಯಿತು. ಈ ಒಂದು ಪಂದ್ಯದಲ್ಲಿ ಬೆಂಗಳೂರು ತಂಡ 4 ವಿಕೆಟ್ಗಳ ಒಂದು ಹೀನಾಯ ಸೋಲನ್ನು ಕಾಣುತ್ತೆ. ಹಾಗಾದ್ರೆ ಈ ಒಂದು ಸೋಲಿಗೆ ಆದಂತ ಪ್ರಮುಖ ಕಾರಣಗಳೇನು ಅಂತ ನಾವು ನೋಡೋದಾದ್ರೆ, ಮೊದಲನೇ ಕಾರಣ ನಿಧಾನವಾಗಿ ರನ್ನನ್ನು ಸಂಪಾದನೆ ಮಾಡಿದ್ದು. ನಿಗದಿತ 20 ಓವರ್ಗಳಲ್ಲಿ ಕೇವಲ 142 ರನ್ನನ್ನು ಬಾರಿಸಿದ್ದು ಒಂದು ರೀತಿ ಒಂದು ಸಣ್ಣ ಮೊತ್ತ, ಸಾಧಾರಣ ಮೊತ್ತ ಅಂತಾನೆ ಹೇಳ್ಬೋದು. ಅದು ಈ ಒಂದು T20ಯಲ್ಲಿ ತುಂಬಾ ಕಮ್ಮಿ ಅಂತಾನೆ ಒಂದು ರೀತಿ ಅನ್ಸುತ್ತೆ. ಅದು ಒಂದು ಕಾರಣ ಆಗುತ್ತೆ. ಇನ್ನೊಂದು ಕಾರಣ ಏನು ಅಂದ್ರೆ AB ಡಿವಿಲಿಯರ್ಸ್ ಅವರ ಒಂದು ವೈಫಲ್ಯ. ಕೊಹ್ಲಿ ಅವರೇನೋ ಒಂದು ಅರ್ಧಶತಕವನ್ನು ಬಾರಿಸಿ ಬೆಂಗಳೂರಿನ ಸ್ಕೋರನ್ನು ಸ್ವಲ್ಪ ಹೆಚ್ಚಿದ್ರೂ AB ಡಿವಿಲಿಯರ್ಸ್ ಮತ್ತು ಕ್ರಿಸ್ ಗೇಲ್ ಅವರು ಕೂಡ ಅಂತ ಒಂದು ಪರಿಣಾಮಕಾರಿ ಆಟವನ್ನು ಆಡಲಿಲ್ಲ. ಅದು ಕೂಡ ಇನ್ನೊಂದು ಕಾರಣ ಆಗಿರ್ಬೋದು. ಇನ್ನು ಮೂರನೇ ಕಾರಣವನ್ನು ನಾವು ನೋಡೋದಾದ್ರೆ, ಯಾವುದೇ ಒಬ್ಬ ಬೌಲರ್ಗಳ ಒಂದು ಕೈ ಚಳಕ ನಡೀಲಿಲ್ಲ. ಆರಂಭದಲ್ಲೇ ಬಿನ್ನಿ ಅವರು ಬಟ್ಲರ್ ಅವರ ಒಂದು ವಿಕೆಟನ್ನು ಪಡ್ಕೋತಾರೆ ಮತ್ತು ಸ್ಯಾಮ್ಯುಯಲ್ ಬದ್ರಿ ಅವರು ಹ್ಯಾಟ್ರಿಕ್ ವಿಕೆಟನ್ನು ಪಡ್ಕೋತಾರೆ. ಆನಂತರ ಎಲ್ಲರಿಗೂ ಒಂದು ಖುಷಿಯಾಗಿತ್ತು, ಏನು ಅಂದರೆ 7 ರನ್ಗಳಿಗೆ 4 ವಿಕೆಟ್ ಮುಂಬೈದು ಹೋಗಿತ್ತು. ಆದರೆ ಕೊನೆಗೆ ಪೊಲಾರ್ಡ್ ಅವರು ನಿಂತ್ಕೊಂಡು ಮುಂಬೈನ ಜಯಕ್ಕೆ ಕಾರಣರಾಗ್ತಾರೆ. ಆರಂಭದಲ್ಲಿ ಅಂತ ಒಳ್ಳೆ ವಿಕೆಟ್ ಅನ್ನ ಪಡ್ಕೊಂಡು ಕೊನೆಗೆ ಸೋತಿರುವಂತದ್ದು ಒಂದು ಬೇಜಾರಾಗುವಂತ ಒಂದು ವಿಷಯನೇ ಹೌದು. ಇನ್ನು 4ನೇ ಕಾರಣವನ್ನ ನೋಡೋದಾದ್ರೆ, ಮಾಧ್ಯಮ ಕ್ರಮಾಂಕವನ್ನ ಹಿಡಿದಿಡಲು ಸಾಧ್ಯವಾಗಲಿಲ್ಲ. ಕೆವಿನ್ ಪೊಲಾರ್ಡ್ ಅವರು ಕ್ರೀಸ್ನಲ್ಲಿ ಗಟ್ಟಿಯಾಗಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಯಾವುದೇ ಒಬ್ಬ ಬೌಲರ್ಗಳು ಬಗ್ತಾನೆ ಇರಲ್ಲ. ಅವ್ರನ್ನ ವಿಕೆಟ್ ತಗೊಳ್ಳೋದಕ್ಕೆ ನಮ್ಮ ಬೆಂಗಳೂರಿನ ಆಟಗಾರರು ಹರಸಾಹಸವನ್ನ ಪಡ್ತಾ ಇರ್ತಾರೆ. ಆ ಒಂದು ವಿಕೆಟ್ ಅನ್ನ ತುಂಬಾ ಬೇಗ ತಗೊಂಡಿದ್ರೆ, ಒಂದೇ ಒಂದು ವಿಕೆಟ್ ಸಾಕಾಗಿತ್ತು. ಆ ಒಂದು ವಿಕೆಟ್ ಅನ್ನ ತಗೊಂಡಿದ್ರೆ ನಮ್ಮ ಬೆಂಗಳೂರಿಗೆ ಜಯ ಸಿಗ್ತಾ ಇತ್ತು ಅನ್ಸುತ್ತೆ. ಅದು ಇನ್ನೊಂದು ಕಾರಣ ಆಗಿರ್ಬೋದು. ಇನ್ನು 5ನೇ ಕಾರಣ ಬಂದ್ಬಿಟ್ಟು ಫೀಲ್ಡಿಂಗ್ ನಲ್ಲೂ ಒಂದು ರೀತಿ ಕೊರತೆ ಅನಿಸ್ತು. ಟೈಮರ್ ಮಿಲ್ಸ್, ಚಾಹಲ್ ಅವರು, ಪವನ್ ನೇಗಿ ಅಂತ ಪ್ರತಿಭಾನ್ವಿತ ಬೌಲರ್ಗಳು ದುಬಾರಿಯಾಗಿ RCB ತಂಡದ ಫೀಲ್ಡಿಂಗ್ ನಲ್ಲಿ ಮುಳುವಾಗ್ತಾರೆ. ಅದರಲ್ಲೂ ಇನ್ನಿಂಗ್ಸ್ ನ ಅಂತಿಮ ಓವರ್ಗಳಲ್ಲೇ ಒಂದು ರೀತಿ ಕಟ್ಟುನಿಟ್ಟಾದ ಒಂದು ಫೀಲ್ಡಿಂಗ್ ಅನ್ನು ಮಾಡಲಿಲ್ಲ ಮತ್ತು ಬೌಲಿಂಗು ಕೂಡ ಒಂದು ರೀತಿ ಪರಿಣಾಮಕಾರಿಗೆ ಆಗ್ಲಿಲ್ಲ ಕೊನೆ ಓವರ್ಗಳಲ್ಲಿ. ಈ ಒಂದು ಕಾರಣಗಳು ಬೆಂಗಳೂರಿನ ಸೋಲಿಗೆ ಕಾರಣವಾಯ್ತು ಅನ್ಸುತ್ತೆ. ನಿಮ್ಗೇನಾದ್ರೂ ಬೇರೆ ಬೇರೆ ಕಾರಣಗಳು ಗೊತ್ತಿದೆಯಾ? ನಿಮ್ಗೇನಾದ್ರೂ ಬೇರೆ ಕಾರಣ ಅನ್ಸುತ್ತಾ? ಕೆಳಗಡೆ ಕಾಮೆಂಟ್ ಅಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.